ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಪೂಜೆ ನಮಗೆ ಪೂರ್ಣವಾಗಿ ಫಲ ಕೊಡಬೇಕು ಅಂತ ಅಂದರೆ, ಪೂಜೆ ಒಂದು ಸಂಪೂರ್ಣತೆ ಕೊಡಬೇಕು ಅಂತ ಅಂದರೆ ಪ್ರದಕ್ಷಿಣೆ ನಮಸ್ಕಾರ ಅಷ್ಟೇ ಮುಖ್ಯವಾಗುತ್ತೆ. ಹಾಗಾದರೆ ನಾವು ಹೇಗೆ ಮಾಡಬೇಕು ಪ್ರದಕ್ಷಿಣೆ ನಮಸ್ಕಾರ? ಇನ್ನೂ ಕೆಲವರೆಲ್ಲ ಕೇಳ್ತಾ ಇದ್ರು ಹೆಜ್ಜೆ ನಮಸ್ಕಾರ ಹೇಗೆ ಮಾಡಬೇಕು ಅಂತ. ಅದು ಹೆಣ್ಮಕ್ಳು ಹೆಜ್ಜೆ ನಮಸ್ಕಾರ ಯಾವ ರೀತಿ ಮಾಡಬೇಕು ಅಂತ. ಇನ್ನು ಉರುಳು ಸೇವೆನ ಯಾರು ಮಾಡಬೇಕು, ಗಂಡು ಮಕ್ಕಳು ಮಾಡಬೇಕಾ ಅಥವಾ ಹೆಣ್ಮಕ್ಳು ಮಾಡಬೇಕಾ? ಹಾಗಾದರೆ ಎಷ್ಟು ಪ್ರದಕ್ಷಿಣೆ ಮಾಡಬೇಕು, ಅದಕ್ಕೆ ಏನು ಫಲ ನಮಗೆ ಸಿಗುತ್ತೆ? ನಮಗೆ ನಾವು ಸುತ್ತಕೊಂಡು ಪ್ರದಕ್ಷಿಣೆ ಮಾಡ್ಬೋದಾ ಅಥವಾ ಮಾಡಬಾರ್ದಾ? ಈ ದಿನ ನಾನು ದೇವರಿಗೆ ನಾವು ಮಾಡುವಂಥ ಪ್ರದಕ್ಷಿಣೆ ನಮಸ್ಕಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಹೆಣ್ಮಕ್ಳು ಪ್ರದಕ್ಷಿಣೆ ನಮಸ್ಕಾರವನ್ನು ಯಾವ ಥರ ಮಾಡಬೇಕು, ಯಾವ್ಯಾವ ವಿಧಾನದಲ್ಲಿ ನಾವು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು ದೇವರಿಗೆ ಅಂತ ನೀವಾಗ ವಿವರವಾಗಿ ಇದನ್ನು ತಿಳ್ಕೊಳ್ಳೋಣ. ಭಗವಂತನಿಂದ ರಚಿತವಾದಂತಹ ಪ್ರಪಂಚ, ಭಗವಂತನೇ ಈ ಪ್ರಪಂಚವನ್ನು ರಚನೆ ಮಾಡಿರೋದು. ಹಾಗಾಗಿ ಈ ಒಂದು ಪ್ರಪಂಚದಲ್ಲಿ ಮುಖ್ಯವಾಗಿ ಕೇಂದ್ರ ಬಿಂದು ಅಂತ ಅಂದರೆ ಅದು ಪರಮಾತ್ಮನೇ. ನಾವು ಪರಮಾತ್ಮನನ್ನು ಕೇಂದ್ರ ಬಿಂದು ಅಂತ ಮನಸ್ಸಿನಲ್ಲಿ ಇಟ್ಕೊಂಡು ಭಕ್ತಿಯಿಂದ ನಾವು ಪ್ರದಕ್ಷಿಣೆಯನ್ನು ಮಾಡಬೇಕು. ಭಗವಂತ ನಮಗೆ ಮಾಡಿರುವಂಥ ಉಪಕಾರಗಳನ್ನು ಸ್ಮರಣೆಯನ್ನು ಮಾಡ್ತಾ ಕೃತಜ್ಞತೆಯನ್ನು ಸಲ್ಲಿಸ್ತಾ ಭಗವಂತನಿಗೆ ನಾವು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು. ನಾವು ದೇವಸ್ಥಾನದಲ್ಲೇ ಆಗಿರ್ಬೋದು ಅಥವಾ ಮನೆಗಳಲ್ಲೇ ಆಗಿರ್ಬೋದು ದಿನನಿತ್ಯವಾಗಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡ್ತೀವಿ ಅಲ್ವಾ. ದೇವಸ್ಥಾನದಲ್ಲಿ ಯಾವುದೇ ಒಂದು ಪೂಜೆ ಅರ್ಚನೆ ಅಭಿಷೇಕ ಯಾವುದೇ ಕೊಟ್ಟರು ಪೂಜೆ ಎಲ್ಲ ಆದಮೇಲೆ ಹೇಳ್ತಾರೆ, ಪುರೋಹಿತರು ಹೇಳ್ತಾರೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ಅಂತ. ಯಾಕಂತ ಅಂದರೆ ನಾವು ದಿನನಿತ್ಯವಾಗಿ ಅಷ್ಟೇ ಮನೆಯಲ್ಲಿ ಯಾವುದೇ ಒಂದು ಪೂಜೆನ ಮಾಡಿದ್ರು ಪ್ರದಕ್ಷಿಣೆ ನಮಸ್ಕಾರವಂತೂ ಮಾಡಲೇಬೇಕು, ಖಂಡಿತವಾಗಿ ಮಾಡಲೇಬೇಕು. ಪ್ರದಕ್ಷಿಣೆ ನಮಸ್ಕಾರವನ್ನು ಯಾರು ಕೂಡ ತಪ್ಪಿಸಬಾರ್ದು. ಹಾಗೆ ಒಂದು ಪೂಜೆ ನಮಗೆ ಪೂರ್ಣವಾಗಿ ಫಲ ಕೊಡಬೇಕು ಅಂತ ಅಂದರೆ, ಪೂಜೆ ಒಂದು ಸಂಪೂರ್ಣತೆ ಕೊಡಬೇಕು ಅಂತ ಅಂದರೆ ಪ್ರದಕ್ಷಿಣೆ ನಮಸ್ಕಾರ ಅಷ್ಟೇ ಮುಖ್ಯವಾಗುತ್ತೆ. ಇದನ್ನು ನಾವು ಮರೀಲೇಬಾರ್ದು. ಸುಮ್ಮನೆ ಪೂಜೆ ಎಲ್ಲ ಮಾಡಿಬಿಟ್ಟು ಹೀಗೆ ನಿಂತ್ಕೊಂಡು ಕೈ ಮುಕ್ಕೊಂಬಿಟ್ಟು ಬಂದುಬಿಟ್ರೆ ಅದು ಪೂರ್ಣವಾಗಿ ಪೂಜೆ ಮುಗ್ದಿದೆ ಅಂತ ಅದರ ಸಂಕೇತ ಅಲ್ಲ. ಹಾಗಾಗಿ ಪ್ರದಕ್ಷಿಣೆಯನ್ನು ಮಾಡಿ ಭಗವಂತನಿಗೆ ಭಕ್ತಿಯಿಂದ ನಾನು ನನ್ನ ಕೈಲಾದಷ್ಟು ಪೂಜೆಯನ್ನು ನಿನಗೆ ಸಲ್ಲಿಸಿದ್ದೀನಿ ತಂದೆ, ನೀನೇ ನನ್ನ ಕಷ್ಟಗಳನ್ನು ಪರಿಹಾರ ಮಾಡಬೇಕು, ನೀನೇ ನನ್ನ ರಕ್ಷಣೆಯನ್ನು ಮಾಡಬೇಕು ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಾವು ಭಕ್ತಿಯಿಂದ ತಲೆಬಾಗಿ ಕೆಳಗಡೆ ಮಂಡೆ ಊರಿ ನಮಸ್ಕಾರವನ್ನು ಮಾಡಿದ್ರೆ ಅದು ಭಕ್ತಿಯಿಂದ ಮಾಡುವಂಥ ನಮಸ್ಕಾರ ಅಂತ ಅನ್ನಿಸ್ಕೊಳ್ಳುತ್ತೆ. ಅದನ್ನು ಭಗವಂತ ಸ್ವೀಕಾರವನ್ನು ಮಾಡ್ತಾರೆ, ಹಾಗೆ ನಮಗೆ ಕರುಣೆಯನ್ನು ತೋರಿಸ್ತಾರೆ. ಹಾಗಾಗಿ ನಾವು ಪ್ರದಕ್ಷಿಣೆ ನಮಸ್ಕಾರವನ್ನು ತಪ್ಪದೆ ದಿನನಿತ್ಯ ಮಾಡಲೇಬೇಕು. ಹಾಗಾದರೆ ಹೇಗೆ ಮಾಡಬೇಕು ಪ್ರದಕ್ಷಿಣೆ ನಮಸ್ಕಾರವನ್ನು ಅಂತ ಅಂದರೆ, ದೇವರ ಬಲಭಾಗದಿಂದ ತಿರ್ಕೊಂಡು ಬಂದು ಎಡಭಾಗದಿಂದ ಬರಬೇಕು, ಮತ್ತು ಬಲಕ್ಕೆ ನಮಸ್ಕಾರವನ್ನು ಮಾಡಬೇಕು. ದೇವರ ಬಲಕ್ಕೆ ನಮಸ್ಕಾರವನ್ನು ಮಾಡಬೇಕು, ಎಡಕ್ಕೆ ಮಾಡಬಾರ್ದು, ಎದುರುಗಡೆ ಮಾಡಬಾರ್ದು. ಹಾಗಾಗಿ ದೇವರ ಬಲಕ್ಕೆ ಅಂದರೆ ನಮಗೆ ಎಡಭಾಗದಲ್ಲಿ ನಮಸ್ಕಾರವನ್ನು ಮಾಡಬೇಕಾಗುತ್ತೆ. ಇನ್ನೂ ಕೆಲವರು ಕೇಳ್ತಾ ಇರ್ತಾರೆ ಹೆಜ್ಜೆ ನಮಸ್ಕಾರ ಹೇಗೆ ಮಾಡಬೇಕು ಹೆಣ್ಮಕ್ಳು ತಿಳಿಸ್ಕೊಡಿ ಅಂತ. ಮೊದಲನೇದಾಗಿ ನಾವು ನಮಸ್ಕಾರದ ಪದ್ಧತಿಯನ್ನು ನೋಡೋಣ. ಗಂಡಸರು ಅಂದರೆ ಗಂಡ್ಮಕ್ಳು ಸಾಷ್ಟಾಂಗ ನಮಸ್ಕಾರವನ್ನು ದೇವ್ರಿಗೆ ಮಾಡಬೇಕು. ದೇವ್ರಿಗೆ ಆಗಿರ್ಬೋದು, ಗುರುಗಳಿಗೆ ಆಗಿರ್ಬೋದು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಬೇಕು. ಹೆಣ್ಮಕ್ಳು ಹೇಗೆ ಮಾಡಬೇಕು ಅಂತ ಅಂದರೆ ಪಂಚಾಂಗ ನಮಸ್ಕಾರ ಮಾತ್ರ ಮಾಡಬೇಕು. ಮಂಡಿ ಊರಿ ಕೈಗಳನ್ನು ನೆಲಕ್ಕೆ ತಾಗಿಸ್ಬಿಟ್ಟು ನಮಸ್ಕಾರವನ್ನು ಮಾಡಬೇಕು. ಯಾವತ್ತೂ ಹೆಣ್ಮಕ್ಳು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಬಾರ್ದು. ಇದು ಮುಖ್ಯವಾಗಿ ತಿಳ್ಕೊಬೇಕಾಗಿರೋ ವಿಷಯ. ಇನ್ನು ಹೆಜ್ಜೆ ನಮಸ್ಕಾರ ಹೇಗೆ ಮಾಡಬೇಕು ಅಂತ ಅಂದರೆ, ಕೆಲವೊಂದು ಕಡೆ ಹೆಜ್ಜೆ ನಮಸ್ಕಾರಗಳನ್ನು ಮಾಡಿರೋದನ್ನ ನಾವು ಕೂಡ ನೋಡಿರ್ತೀವಿ. ರಾಯರ ಮಠಗಳಲ್ಲಿ ಅಥವಾ ಇನ್ನೂ ಎಲ್ಲಾದರೂ ಒಂದು ಹೆಜ್ಜೆ ಇಟ್ಟು ಅದ್ರ ಮುಂದೆ ಇನ್ನೊಂದು ಹೆಜ್ಜೆ ಇಟ್ಟು ಹೀಗೆ ಹೆಜ್ಜೆ ಮೇಲೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಆ ಥರ ಮಾಡೋ ಪದ್ಧತಿ ಇಲ್ಲ. ರಾಯರಿಗೆ ಆಗಿರ್ಬೋದು ಅಥವಾ ಯಾವುದೇ ದೇವತೆಗೆ ಆಗಿರ್ಬೋದು ಹೆಜ್ಜೆ ನಮಸ್ಕಾರ ಅಂತ ಅಂದರೆ ಒಂದು ಹೆಜ್ಜೆ ಇಡೋದು ಅಲ್ಲಿ ಬಗ್ಗಿ ನಮಸ್ಕಾರವನ್ನು ಮಾಡಬೇಕು, ಮತ್ತು ಒಂದು ಹೆಜ್ಜೆ ಇಡೋದು ಅಲ್ಲಿ ಮತ್ತೆ ಬಗ್ಗಿ ನಮಸ್ಕಾರವನ್ನು ಮಾಡಬೇಕು. ಈ ಥರ ಮಾಡಿದ್ರೆ ಮಾತ್ರ ಹೆಜ್ಜೆ ನಮಸ್ಕಾರ ಅಂತ ಕರೀತಾರೆ.
ಈ ಥರನೇ ಮಾಡಬೇಕು ಹೆಜ್ಜೆ ನಮಸ್ಕಾರವನ್ನು. ಕೈ ಮುಕ್ಕೊಂಡು ಒಂದು ಹೆಜ್ಜೆ ಮೇಲೆ ಒಂದು ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಆ ಥರ ಯಾವತ್ತೂ ಪ್ರದಕ್ಷಿಣೆಯನ್ನು ಮಾಡಬಾರ್ದು. ಆ ಥರ ಪದ್ಧತಿನೂ ಕೂಡ ಇಲ್ಲ. ಅದಕ್ಕೋಸ್ಕರ ನಾವು ಹೆಜ್ಜೆ ನಮಸ್ಕಾರ ಅಂದರೆ ಒಂದು ಹೆಜ್ಜೆ ಇಡಬೇಕು, ನಮಸ್ಕಾರ ಹಾಕಬೇಕು. ಅದು ನಿಮ್ಮ ಶಕ್ತಿಗೆ ಅನುಸಾರ ನೋಡಿಕೊಂಡು ನೀವು ಹರಕೆಯನ್ನು ಮಾಡ್ಕೋಬೇಕು. ಇಷ್ಟು ಹೆಜ್ಜೆಗಳಿಗೆ ನಮಸ್ಕಾರವನ್ನು ಮಾಡ್ತೀನಿ, ಇಷ್ಟು ಹೆಜ್ಜೆ ನಮಸ್ಕಾರವನ್ನು ಮಾಡ್ತೀನಿ ಅಂತ ಸುಮ್ಮನೆ 108 ಆ ಥರ ಎಲ್ಲ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕೆಂದರೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನೀವು ನೋಡಿಕೊಂಡು ಹೆಜ್ಜೆ ನಮಸ್ಕಾರವನ್ನು ನೀವು ಮಾಡಬೇಕಾಗುತ್ತೆ. ಇದು ಹೆಜ್ಜೆ ನಮಸ್ಕಾರ ಮಾಡುವಂಥ ಪದ್ಧತಿ. ಇನ್ನು ಉರುಳು ಸೇವೆ ಬಗ್ಗೆ ಕೇಳ್ತಾ ಇರ್ತೀರಾ. ಉರುಳು ಸೇವೆನ ಹೆಣ್ಮಕ್ಳು ಮಾಡಬಾರ್ದು. ಪದ್ಧತಿ ಪ್ರಕಾರ ಪದ್ಧತಿ ಇರೋದೇ ಅದೇ ರೀತಿಯೇ. ಉರುಳು ಸೇವೆನ ಯಾವತ್ತೂ ಹೆಣ್ಮಕ್ಳು ಮಾಡಬಾರ್ದು. ಗಂಡ್ಮಕ್ಳೇ ಆಗಿರ್ಬೋದು, ಒದ್ದೆ ಬಟ್ಟೆನಲ್ಲಿ ಉರುಳು ಸೇವೆನ ಮಾಡಬಾರ್ದು. ನೀವು ಮಂತ್ರಾಲಯದಲ್ಲೇ ಮಾಡಿ ಅಥವಾ ರಾಯರ ಸನ್ನಿಧಾನದಲ್ಲೇ ಮಾಡಿ, ಎಲ್ಲಾದರೂ ಮಾಡಿ. ಆದರೆ ಇಡೀ ಒದ್ದೆನಲ್ಲಿ ನೀರು ಹಿಂಗಿಸ್ಕೊಂಡು ಬಟ್ಟೆ ಸಮೇತ ಬಂದು ಉರುಳು ಸೇವೆನ ಮಾಡಬಾರ್ದು. ಆದರೆ ಮುಖ್ಯವಾಗಿ ಹೆಣ್ಮಕ್ಳು ಉರುಳು ಸೇವೆನ ಮಾಡಲೇಬಾರ್ದು. ಗಂಡ್ಮಕ್ಳು ಉರುಳು ಸೇವೆನ ಮಾಡುವಾಗ ಸ್ನಾನವನ್ನು ಮಾಡಿಬಿಟ್ಟು ಒಗ್ದಿರುವಂಥ ಬಟ್ಟೆನ ಧರಿಸ್ಕೊಂಡು ಉರುಳು ಸೇವೆನ ಮಾಡಬೇಕಾಗುತ್ತೆ. ಇದು ಉರುಳು ಸೇವೆಯ ಪದ್ಧತಿ. ಪ್ರದಕ್ಷಿಣೆ ನಮಸ್ಕಾರವನ್ನು ತಪ್ಪದೆ ಮಾಡಲೇಬೇಕು, ಎಲ್ಲರೂ ಮಾಡಲೇಬೇಕು. ಹೆಣ್ಮಕ್ಳು, ಗಂಡ್ಮಕ್ಳು, ಹೆಂಗಸರು, ಗಂಡಸರು ಅಂತ ಏನೂ ಇಲ್ಲ, ಎಲ್ಲರೂ ಮಾಡಲೇಬೇಕು. ಹೆಣ್ಮಕ್ಳು ಪ್ರದಕ್ಷಿಣೆ ಮಾಡ್ತಾ ನಮಸ್ಕಾರವನ್ನು ಮಾಡಬೇಕು ಅಷ್ಟೇ. ನಾವು ಹೇಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡಬೇಕು ಅಂತ ಅಂದರೆ, ಭಗವಂತನನ್ನು ಧ್ಯಾನವನ್ನು ಮಾಡ್ತಾ, ಯಾವುದೇ ರೀತಿಯ ಬೇಡದೇ ಇರುವಂಥ ಮಾತುಗಳನ್ನು ಆಡ್ತಾ, ಜಗಳ ಆಡ್ತಾ, ಇನ್ನೊಬ್ಬರ ಮೇಲೆ ಕೋಪ ಮಾಡ್ಕೊಳ್ತಾ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬಾರ್ದು. ಶ್ರದ್ಧೆಯಿಂದ, ಭಕ್ತಿಯಿಂದ ನಮ್ಮ ಎಲ್ಲ ಸಂಸಾರದ ತಾಪತ್ರಯಗಳನ್ನು, ಕಷ್ಟಗಳನ್ನೆಲ್ಲ ಮರೆತು ಬಿಡಬೇಕು. ಅಲ್ಲಿದ್ದಲ್ಲಿಗೆ ಬಿಟ್ಬಿಟ್ಟು ನಾವು ಭಕ್ತಿಯಿಂದ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು. ಯಾವುದಾದ್ರೂ ಸ್ತೋತ್ರಗಳನ್ನು ಹೇಳಬೇಕು. ಭಕ್ತಿಯಿಂದ ದೇವರ ಮಂತ್ರಗಳನ್ನು ಹೇಳ್ತಾ ನಾವು ಪ್ರದಕ್ಷಿಣೆ ನಮಸ್ಕಾರವನ್ನು ಶ್ರದ್ಧೆಯಿಂದ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಮನೆಯಲ್ಲೇ ಆದರೂ ಅಷ್ಟೇ, ರಾಯರ ಸನ್ನಿಧಾನದಲ್ಲಿ ಮಾಡುವಾಗಲೂ ಅಷ್ಟೇ, ನಾವು ಫೋಟೋ ವೃಂದಾವನ ಇಟ್ಕೊಂಡು ಪೂಜೆ ಮಾಡುವಾಗ ಸುತ್ತು ಬಂದು ಪ್ರದಕ್ಷಿಣೆ ಬಂದು ರಾಯರ ಸ್ತೋತ್ರಗಳನ್ನು ಹೇಳ್ತಾ ನಮಸ್ಕಾರವನ್ನು ಮಾಡಬೇಕು. ಇದು ಒಂದು ಸೇವೆಗಾಗಿ ತುಂಬ ಜನ ಮಾಡ್ತಾರೆ. ಅಥವಾ ತುಳಸಿಗೆ ಪೂಜೆ ಮಾಡುವಾಗೂ ಅಷ್ಟೇ ಪ್ರದಕ್ಷಿಣೆ ಬಂದು ನಮಸ್ಕಾರವನ್ನು ಮಾಡಬೇಕಾಗುತ್ತೆ. ಹಾಗಾದರೆ ನಾವು ಎಷ್ಟು ಪ್ರದಕ್ಷಿಣೆ ಮಾಡಿದ್ರೆ ಏನೆಲ್ಲ ಫಲ ನಮಗೆ ಸಿಗುತ್ತೆ ಅದನ್ನು ಕೂಡ ಸಿಂಪಲ್ ಆಗಿ ತಿಳ್ಕೊಳ್ಳೋಣ. ಸ್ಕಂದ ಪುರಾಣದ ಪ್ರಕಾರ ಒಂದು ಪ್ರದಕ್ಷಿಣೆಯನ್ನು ಮಾಡೋದ್ರಿಂದ ಮನಸ್ಸಿನಿಂದ ಮಾಡಿರುವಂಥ ಪಾಪಗಳು ನಾಶ ಆಗುತ್ತೆ. ಇನ್ನು 2 ಪ್ರದಕ್ಷಿಣೆ ಮಾಡೋದ್ರಿಂದ ಮಾತಿನಿಂದ ಮಾಡಿದಂತಹ ಪಾಪಗಳು ನಾಶ ಆಗುತ್ತೆ. ಇನ್ನು 3 ಪ್ರದಕ್ಷಿಣೆ ಮಾಡೋದ್ರಿಂದ ದೇಹದಿಂದ ಮಾಡಿರುವಂಥ ಪಾಪಗಳು ನಾಶ ಆಗುತ್ತೆ. ಈ ರೀತಿ ಸ್ಕಂದ ಪುರಾಣಗಳಲ್ಲಿ ಹೇಳಲಾಗುತ್ತೆ. ಹೇಗೆ ಅಂದರೆ ಮಾನಸಿಕ, ವಾಚಿಕ, ದೈಹಿಕ ಪಾಪಗಳನ್ನು 3 ಪ್ರದಕ್ಷಿಣೆಗಳು ನಾಶ ಮಾಡುತ್ತವೆ. ಅದಕ್ಕೋಸ್ಕರ ದಿನನಿತ್ಯವಾಗಿ ನಾವು ಮುಖ್ಯವಾಗಿ ಹೇಳಬೇಕು ಅಂತ ಅಂದರೆ 3 ಪ್ರದಕ್ಷಿಣೆಯನ್ನು ಮಾಡಿದ್ರೆ ಸಾಕು ಅಂತ ಹೇಳ್ಬೋದು. ಇನ್ನು 5 ಪ್ರದಕ್ಷಿಣೆ ಕೂಡ ಮಾಡ್ಕೋಬಹುದು. ತುಳಸಿಗೆ 5 ಪ್ರದಕ್ಷಿಣೆ ತುಂಬಾ ಶ್ರೇಷ್ಠ. ಹೀಗೆ 3 ಪ್ರದಕ್ಷಿಣೆ ಸಂಪ್ರದಾಯದಲ್ಲಿ ಇದೆ ಅಂತ ಹೇಳಲಾಗುತ್ತೆ. ಮತ್ತು ಗಣೇಶನಿಗೆ 1 ಪ್ರದಕ್ಷಿಣೆ, ಈಶ್ವರನಿಗೆ 2 ಪ್ರದಕ್ಷಿಣೆ, ಶಕ್ತಿ ದೇವತೆಗಳಿಗೆ ಮತ್ತು ವಿಷ್ಣುವಿಗೆ, ಭಗವಂತನಿಗೆ 4 ಪ್ರದಕ್ಷಿಣೆ, ಮತ್ತು ಅಶ್ವತ್ಥ ವೃಕ್ಷಕ್ಕೆ 7 ಪ್ರದಕ್ಷಿಣೆ. ಹೀಗೆ ಸಂಪ್ರದಾಯದ ಪ್ರಕಾರ ಪ್ರದಕ್ಷಿಣೆಗಳನ್ನು ಹಾಕಬೇಕಾಗುತ್ತೆ. ಇನ್ನು 5 ಪ್ರದಕ್ಷಿಣೆ ಹಾಕೋದ್ರಿಂದ ನಾವು ವಿಜಯವನ್ನು, ಯಶಸ್ಸನ್ನು ಸಾಧಿಸ್ಬೋದು. ಮತ್ತು 7 ಪ್ರದಕ್ಷಿಣೆಯನ್ನು ಹಾಕೋದ್ರಿಂದ ಶತ್ರುಗಳನ್ನು ನಾಶ ಮಾಡ್ಬೋದು. ಇನ್ನು 9 ಪ್ರದಕ್ಷಿಣೆ ಮಕ್ಕಳಿಗಾಗಿ ಅಥವಾ ಪುತ್ರ ಪ್ರಾಪ್ತಿಗಾಗಿ ಹಾಕ್ಬೋದು. ಇನ್ನು 11 ಪ್ರದಕ್ಷಿಣೆ ಆಯುಷ್ಗೋಸ್ಕರ ಹಾಕ್ಬೋದು. 13 ಪ್ರದಕ್ಷಿಣೆ ಹಾಕೋದ್ರಿಂದ ನಾವು ಅಂದ್ಕೊಂಡಿರುವಂಥ ಪ್ರಾರ್ಥನೆಗಳು, ಕೋರಿಕೆಗಳು ಈಡೇರುತ್ತೆ. 15 ಪ್ರದಕ್ಷಿಣೆ ಹಾಕೋದ್ರಿಂದ ಉತ್ತಮ ಸಂಪತ್ತು ನಮಗೆ ಲಭ್ಯವಾಗುತ್ತೆ. 17 ಪ್ರದಕ್ಷಿಣೆ ಹಾಕೋದ್ರಿಂದ ಸಂಪತ್ತು ವೃದ್ಧಿ ಆಗುತ್ತೆ. 19 ಪ್ರದಕ್ಷಿಣೆ ಹಾಕೋದ್ರಿಂದ ರೋಗಗಳನ್ನು ನಾವು ನಾಶ ಮಾಡ್ಕೋಬೋದು. ಹೀಗೆ ಪ್ರದಕ್ಷಿಣೆ ನಮಸ್ಕಾರಗಳಲ್ಲಿ ತುಂಬ ಒಂದು ಮಹತ್ವ ಇದೆ. ಇನ್ನು ಶಯನ ಪ್ರದಕ್ಷಿಣೆ, ಆತ್ಮ ಪ್ರದಕ್ಷಿಣೆ ಅಂತಲೂ ಕೂಡ ಹಾಕ್ತಾರೆ. ಶಯನ ಪ್ರದಕ್ಷಿಣೆ ಅಂದರೆ ನಮಸ್ಕಾರ ಉದ್ದನಾಗಿ ಮಲ್ಕೊಂಡು ನಮಸ್ಕಾರವನ್ನು ಮಾಡೋದು ಅಥವಾ ಉಳುಸೇವೆಯನ್ನು ಮಾಡೋದು. ಇದನ್ನು ಶಯನ ಪ್ರದಕ್ಷಿಣೆ ಅಂತಾರೆ. ಆತ್ಮ ಪ್ರದಕ್ಷಿಣೆ ಅಂದರೆ ನಮಗೆ ನಾವೇ ಸುತ್ತೋದು.
ಇವಾಗ ಕೆಲವೊಂದು ಕಡೆ ಪ್ರದಕ್ಷಿಣೆ ಹಾಕೋದಕ್ಕೆ ಸ್ಥಳ ಇರೋದಿಲ್ಲ. ಇವಾಗ ದೇವ್ರ ಮನೆಯಲ್ಲಿ ನಾವು ದೇವ್ರನ್ನ ಒಂದು ಕಟ್ಟೆ ಮೇಲೆ ಇಟ್ಕೊಂಡಿರ್ತೀವಿ. ಒಂದು ಕಟ್ಟೆಯನ್ನು ಕಟ್ಟಿಸ್ಬಿಟ್ಟು ದೇವ್ರನ್ನ ಕೂರಿಸಿಟ್ಟಿರ್ತೀವಿ ಗೋಡೆಗೆ. ಹಾಗಾಗಿ ಪ್ರದಕ್ಷಿಣೆ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ನಮಗೆ ನಾವೇ ಸುತ್ತಕೊಂಡು ಪ್ರದಕ್ಷಿಣೆಯನ್ನು ಹಾಕೋಬಹುದು. 3, 5 ಹಾಕ್ಬಿಟ್ಟು ಪ್ರದಕ್ಷಿಣೆಯನ್ನು ಮಾಡ್ತೀವಿ. ಅದನ್ನು ಆತ್ಮ ಪ್ರದಕ್ಷಿಣೆ ಅಂತ ಕರೀತಾರೆ. ಸ್ಥಳ ಇಲ್ಲ ಅಂತ ಅಂದರೆ ಮಾತ್ರ ನಾವು ಆ ಥರ ಪ್ರದಕ್ಷಿಣೆಯನ್ನು ಮಾಡಬೇಕೇ ವಿನಃ ದೇವಸ್ಥಾನಗಳಲ್ಲಿ ನಾವು ಆತ್ಮ ಪ್ರದಕ್ಷಿಣೆಯನ್ನು ಮಾಡಬಾರ್ದು. ಗರ್ಭಗುಡಿ ಸುತ್ತಿ ಬಂದು ಹೊರಗಡೆಯಿಂದ ಪ್ರದಕ್ಷಿಣೆಯನ್ನು ಮಾಡಲೇಬೇಕು. ಹಾಗೆ ಮಾಡಿದ್ರೇ ಫಲ. ಇದಿಷ್ಟು ಕೆಲವೊಂದು ಪ್ರದಕ್ಷಿಣೆ ನಮಸ್ಕಾರಗಳ ಬಗ್ಗೆ ನಾನು ನಿಮಗೆ ತಿಳಿಸಿದ್ದೀನಿ. ನಾವು ತಿಳಿಯದೆ ಮಾಡಿದ ಪಾಪಗಳು ರಾಶಿ ಇರುತ್ತೆ. ಭಗವಂತ ಅಂತಹ ಪಾಪಗಳನ್ನು ಈ ಒಂದು ಪ್ರದಕ್ಷಿಣೆಯಿಂದ ನಾಶವನ್ನು ಮಾಡುವಂತ ನಾವು ಭಗವಂತನಲ್ಲಿ ಹೇಳ್ತೀವಿ. ನನಗೆ ದಿಕ್ಕು ನೀನೇ, ನನ್ನನ್ನು ರಕ್ಷಣೆಯನ್ನು ಮಾಡು ಅಂತ ಹೇಳ್ಕೊಂಡು ನಮಸ್ಕಾರವನ್ನು ಭಗವಂತನಿಗೆ ಸಲ್ಲಿಸಬೇಕು. ನನಗೆ ತಿಳಿದಿರೋಷ್ಟು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಪ್ರದಕ್ಷಿಣೆ ನಮಸ್ಕಾರದ ಬಗ್ಗೆ. ಈಗಾಗಲೇ ತುಂಬಾ ಹೇಳಿದ್ದೀನಿ. ಸಾಧ್ಯವಾದರೂ ಆ ವಿಡಿಯೋನ ಕೂಡ ಒಂದ್ಸಲಿ ಚೆಕ್ ಮಾಡಿ ನೋಡಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.